ಊರ ನಮಸ್ಕಾರ ರೀ ಅಣ್ಣ. ನಿಮ್ದ ಪರಿಚಯ ಮಾಡ್ಕೊಡ್ರಿ. ನಿಮ್ದ ಹೆಸರು ಅಣ್ಣ? ಮರಿ ಹೆಸರಣ್ಣ? ಎಷ್ಟ್ ಮರಿ ಇದಾವ? ಆರಲ್ಲಿಂದ ಎಷ್ಟ್ ಕಣ ಆಗೈತ್ರಿ ಅಣ್ಣ ಅದು? ಎರಡಲ್ಲಿಂದ್ರಿ? ಎರಡು ಕಣ ಅದು ಫಸ್ಟ್ ಒಂದ್ ಸೆಕೆಂಡ್ ಆಗೈತಿ, ಒಂದ್ ಥರ್ಡ್ ಆಗೈತಿ. ಒಂದ್ ಕಣ ನಾವೇ ತಕೊಂಡ ಹೊರಗೆ ಬೆಟ್ಟಿಂಗ್ ಏನ್ರ ಆಡೈತೇನ? ಹಾ. 25 ವರ್ಷ ಆಯ್ತು. ಇವಕ್ಕೆ ಫೀಡ್ ಹೆಂಗ್ ಕೊಡ್ತೀರ ಅಣ್ಣ? ಎರಡಲ್ಲಿಗೆ ಏನಿಲ್ಲ, ನಾರ್ಮಲ್ ಬೆಳಗ್ಗೆ ಹುಲ್ಲು, ಆಮೇಲೆ ಹುಲ್ಲೆ ಹಾಕಿ ಕೈಬಿಟ್ಟು ಬಿಡ್ತೇವೆ. ಒಂದು ಗಂಟೆ 2 ಗಂಟೆ. ಆಮೇಲೆ ನೀರ್ ಕುದಿಸಿ ಹೊರಟಾಗ ಸಂಜೆ ಮುಂದೆ ಬರ್ತೇವ. ಹಸಿರು ಹುಲ್ಲೇನಣ್ಣ? ಹಸಿರು. ಇದು ಆರಲ್ಲಿಗೇನ್ರಿ ಎರಡು ಕುರಿ ಗೊತ್ತೀರಿ? ನಾವ್ ಇದು ಆರಲ್ಲಿಗೆ ಅಷ್ಟ ಬರ್ತೇವಲ್ಲ. ಈ ಫೀಲ್ಡಿಗೆ ಬರಾಕ ಹೆಂಗ್ ಇಂಟ್ರೆಸ್ಟ್ ಬಂತಣ್ಣ ನಿಮ್ಗೆ? ಏನಿಲ್ಲ, ನಾವೆಲ್ಲ ಅಣ್ಣ 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 ನಿಮ್ ಹೆಸರಣ್ಣ? ಇಮ್ರಾನ್ ಅಣ್ಣ. ನೀವು ಮದ್ದಿಂದಾನ ಶಿವಕಿ ಐತೆ ಅಣ್ಣ, ಈಗ ಬಂದಿರಣ್ಣ ಫೀಲ್ಡಿಗೆ? ಬಂದಿದಂದ್ರೆ ನನ್ ಜೊತೆ ಇರೋ ಹುಡುಗರು ಮರಿ ತಗೊಂಡ. ಇದ ಫಸ್ಟ್ ಮರಿ ಏನ್ರಿ? ಇದಕ್ಕಿಂತ ಮುಂಚೆ ಏನ್ರಿ ಐತ್ರಿ ಮರಿ? ಆ ಮರಿ ಸ್ವಲ್ಪ ಹುಡುಗರು ಅವ್ರಿಗೆ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಮಾತಾಡ್ಕೊಂಡು. ಹೌದೇನ? ಮರಿ ಅವನು ಹೋಗ್ಬೇಕು. ಹೌದಾ? ಮರಿ ಅವ ಬಾಳ ಇಷ್ಟ. ಅವ್ರು ನಿಮ್ ಫ್ರೆಂಡ್ ಏನಣ್ಣ? ಹೌದೇನಣ್ಣ? ಈಗ ಅವ್ರ ಆ ಮರಿ ಅವ್ರ ಕಡೆ ಐತೆನಣ್ಣ? ಅವ್ನು ಸಾಕೊಂತೀನಿ ಹಂಗಿಂಗಲ್ಲ. ಹಾ ಹಾ ಸರಿ ಅಂತೇಳಿ ಅವ್ನ. ಹೌದಣ್ಣ. ಮತ್ತಣ್ಣ ಇದು ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನ್ ಹೇಳ್ತೀರಣ್ಣ? ಈಗ ಆಲ್ಮೋಸ್ಟ್ ಸಣ್ಣ 16 ವರ್ಷ 17 ವರ್ಷದ ಹುಡುಗರೇ ಜಾಸ್ತಿ ಬರಂತ ಅಣ್ಣ ಫೀಲ್ಡಿಗೆ ಬರಾಕ ಅವ್ರಿಗೆ ನಡೀತೈತೆ ಏನ್? ಇನ್ನೂ ಸ್ವಲ್ಪ ಟೈಮ್ ತಗೊಂಡ್ ಬರ್ಬೋದಣ್ಣ ಅವ್ರು? ಸಣ್ಣ ವಯಸ್ಸಾಗಿ ಈ ಫೀಲ್ಡ್ ಬರೋದು ಒಳ್ಳೇದ. ಲಾಭ ಅನ್ನೋದು ಏನಿಲ್ಲ. ಹಾ. ಇದು ಬರೀ ಶೋಕಿಗೆ ಏನಣ್ಣ ಇದೆ? ₹1 ಲಾಭ ಇಲ್ಲ. ಈಗಂದ್ರೆ ಆಲ್ಮೋಸ್ಟ್ ಎಲ್ಲ 17 ವರ್ಷ ಅಂದ್ರೆ ಹುಡುಗರು ಪೂರ್ತಿ ಕುರಿ ಫೀಲ್ಡಿಗೆ ಬರಂಗ್ ಬಿಟ್ಟಾರಣ. ಎಜುಕೇಶನ್ ಅನ್ನೋದು ಕಮ್ಮಿ ಮಾಡಂತಾರೆ ಈ ಫೀಲ್ಡಿಗೆ ಬರೋದು. ಮತ್ತೆ ಶೋಕಿಗೆ ₹1 ಲಾಭ ದಿನ ಇಲ್ಲ ಅಂದ್ರೆ ₹500 ಖರ್ಚು ಐತಣ್ಣ. ಹಾಲು ತತ್ತಿ ಎಲ್ಲ ಹಾಕ್ತೀರ ನೋಡಕ್ಕೆ? ಎಷ್ಟು ಲೀಟರ್ ಹಾಕ್ತೀರಣ್ಣ ದಿವಸಕ್ಕೆ? 2 ಟೈಮ್ ಹಾಕ್ತೀರಾ? 1 ಟೈಮ್ ಹಾಕ್ತೀರಣ್ಣ? 1 ಟೈಮ್ ಹಾಕ್ತೀರ. ತತ್ತಿ ಎಷ್ಟು ಹಾಕ್ತೀರಣ್ಣ? ಹಾ. ಇದು ನೀವು ಬಿಸ್ನೆಸ್ ಅಂತ ಏನ್ ಬಂದಿಲ್ಲ ಅಣ್ಣ, ಶೋಕಿಗೆ ಬಂದಿರಿ? ಹಾ, ಫ್ಯಾಷನ್. ಹಾ. ನಿಮ್ ಗ್ರೂಪ್ನಾಗ ಎಷ್ಟು ಜನ ಇದಾರ ಅಣ್ಣ? ಸುಮಾರು ಹುಡುಗರು. ಅಂದ್ರೆ ನಿಮ್ ಗ್ರೂಪ್ನಾಗ ಕುರಿ ಸಾಕ್ದಾರ ಬಾಳ ಜನ ಇದಾರ ಏನಣ್ಣ? ಅಂದ್ರೆ ಈ ಫೀಲ್ಡ್ನಾಗ ಇದಾರಂತ ಆಯ್ತು. ಮರಿ ಮತ್ತೆ ಯಾವ್ರ ಕೊಡೋ ಇದ ಏನಣ್ಣ ಇದ್ರಾಗ? ಹೌದಣ್ಣ. ಮತ್ತೆ ಈ ಫೀಲ್ಡ್ ನಾವ್ ಇನ್ನೂ ಜಾಸ್ತಿ ಮಾಡ್ಬೇಕಂತೀರಾ ಏನ ಇಲ್ಲಿಗೆ ಮತ್ತೇನ್ರ ಸ್ಟಾಪ್ ಮಾಡೋದೈತೆ? ಈ ಮುಂದೆ ಬರೋರಿಗೆ ಇದ್ರಲ್ಲಿ ಏನ್ ಬಿಸ್ನೆಸ್ ಅಂತ ಏನ್ ಬರಂಗಿಲ್ಲ. ಮತ್ತೆ ಮುಖ ಹಣ್ಣಿನ ತಗೊಂಬಂದ್ ಕಟ್ಟಿ ಅದು ಮೇವ್ ಹಾಕಿ ಕಣ ಆಡಂದ್ರೆ ಆಡಂಗಿಲ್ಲ.
ಆಡ್ಲಿ ಬಿಡ್ಲಿ ಒಂದ್ಸರಿ ನಾವು ಹತ್ಕೊಂಡ್ಬಿಟ್ಟಿತ್ತು ಮರಿ ಹಾ ಆಡ್ಲಿ ಬಿಡ್ಲಿ ಏನೋ ಮಾಡೋದು ಕೆಲವು ಜನ ಏನ್ ಮಾಡ್ತಾರೆ ಬರೋದು ಹಾ ಅದ್ ಹಾಕ್ಸೋದು ಆಮೇಲೆ ಅದ್ ಆಡ್ಬೇಕು ಇಲ್ಲ ಅಂದ್ರೆ ಲಾಭಕ್ ಮಾಡ್ಕೊಳ್ಳೋದು ಹಾ ಅಂದ್ರೆ ಅದ ಶೋಕಿ ಅನ್ನಲ್ಲ ಅಣ್ಣ ಅದಕ್ಕೆ ಅದೆಲ್ಲ ಸುಮ್ಮನೆ ಹಂಗೆ ಸುಮ್ನೆ ವ್ಯವಹಾರ. ಈ ಇದು ಹೆಸರಲ್ಲಿ ಬಹಳ ವ್ಯವಹಾರ ಹಾ ಅಣ್ಣ ಪ್ರತಿಯೊಂದು ಇದು ಈ ಹೊಸಬ್ರು ಇನ್ನೊಂದ್ ಮಾತೇನ್ ಹೇಳೋದಂದ್ರೆ ಹ್ಮ್ ಶೋಕಿ ಮಾಡೋರೆಲ್ಲ ಇದಾರಲ್ಲ ಹಳಬ್ರು ಸುಮಾರು ಜನ ಇದನ್ನೆಲ್ಲ ಹ್ಮ್ ಲಾಭ ಪಡ್ಕೊಂತಿದ್ದಾರೆ ಹ್ಮ್ ಹ್ಮ್ ಹೆಸರೇನು ಅವ್ರಿಗೆ ಏನು ಗೊತ್ತಿರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಏನೋ ಸ್ವಲ್ಪ ಆದ್ರೆ ಆದ್ರೆ ಎಲ್ಲದಕ್ಕೂ ಲಾಭ ಯೂಸ್ ಮಾಡ್ಕೊಂಡು ಅದಕ್ಕೆ ಹಿಂಗ್ ಮಾಡು ಹಂಗ್ ಮಾಡು ನಾನು ಇಷ್ಟ ಆಗ್ತದೆ ಕೊಡು ನಾನು ಸರಿ ಮಾಡ್ಕೊಡ್ತೇನೆ ಅದನ್ನೆಲ್ಲ ಸುಮ್ಮನೆ ಏನೇನೋ ಹೇಳ್ಕೊಂಡು ಅದೆಲ್ಲ ಮೈಂಡ್ ಸುಮಾರು ಲಾಭ ಪಡಿದ್ದಾರೆ ಬಟ್ ವರ್ಷಗಳು ಮಾಡಕ್ಕಿಂತ ಮುಂಚೆ ಎಲ್ಲ ಒಂದ್ಸರಿ ಕುತ್ಕೊಂಡು ಡಾಕ್ಟರ್ ಕಡೆ ಇತ್ತು ನೋಡಿ ಸ್ವಲ್ಪ ದಿನ ಕೇಳ್ಕೊಂಡು ನಂತರ ಮಾಡತ್ತೆ ಶೌಚಿ ಮಾಡ್ಬೇಕಂದ್ರೆ ಒಂದ್ ಮರಿನ ಕಟ್ಕೊಂಡು ಶೌಚಿ ಮಾಡಿ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಮರಿಯಿಂದ ಸ್ಟಾರ್ಟ್ ಮಾಡ್ರಿ ಅಂತೀರಾ? ಮೊದ್ಲೇ ನೋಡ್ರಿ ಸಾಧ್ಯವ್ರ ಮನೆಗೆ ಹೋಗಿ ಏನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಆಡ್ಬೇಕಂತಿದ್ರೆ ಕಟ್ಬೇಕಂತ ಅದು ತಪ್ಪಾಗ ಮಾಡ್ಬೋದು ಅಂದ್ರೆ ಶೌಚಿ ಒಂದ್ ಮರಿ ಕಟ್ಕೊಂಡು ತಕೊಳ್ರಿ ಚೆನ್ನಾಗಿ. ಆಮೇಲೆ ಅಣ್ಣ ಇನ್ನೊಂದು ಕನ್ನಡ ಮಾತು ಕಟ್ಕೊಂಡು ಯಾವತ್ತು ಯಾಮಾಡ್ಬೇಡ್ರಿ ಸುಮಾರು ಯಾಮಾಡ್ತಾರೆ ದೊಡ್ಡ ಮಾತ್ರ ಚೆನ್ನಾಗಿ ತಿಂದ್ಬಿಡ್ತಾರೆ ಅದನ್ನ ವಿಚಾರ. ಆಮೇಲೆ ಅಣ್ಣ ಇನ್ನೊಂದು ಬಾಳ ತದ್ದು ಮಾಡ ಅಣ್ಣ ಕನ್ನಡದಾಗ ಮೆಡಿಸನ್ ಹೋಗ್ತಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನಣ್ಣ? ಇಷ್ಟ ಆಗಲ್ಲ ಆಲ್ಮೋಸ್ಟ್ ನಾವು ಮಾಡಿದ್ರೆ ಯೂಸ್ ಮಾಡಿದ್ವಿ ಬಾಳ ಅದು ಕಾಮನ್ ಅಣ್ಣ ಎಣ್ಣೆ ಹಾಕೋದು ಆಲ್ಮೋಸ್ಟ್ ಮೆಡಿಸಿನ್ ಸಿಕ್ಕಾಪಟ್ಟೆ ಮಾಡ್ತಿದ ಅಣ್ಣ ಅದ್ರಲ್ಲಿ ತುಂಬಾ ವ್ಯವಹಾರ ನಡೀತೀವಿ ಇದ್ರಲ್ಲಿ ಸುಬ್ರಹ್ಮಣ್ಯ ಮಾತ್ರ ಚೆನ್ನಾಗಿ ಇರ್ತದೆ ಸ್ವಲ್ಪ ಹುಷಾರಾಗಿದ್ರಿ ಶೌಚಿ ಮಾಡೋದೆಲ್ಲ ಮಾಡ್ಕೊಡ್ರಿ ಮತ್ತೆ ತಿಳ್ಕೊಡ್ರಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಆಮೇಲೆ ಮಾಡ್ರಿ. ಎಣ್ಣೆ ಹಾಕಿ ಇರೋದು ಮರಿ ಎಷ್ಟು ಇಷ್ಟ ಹಂಗ ಆಡ್ತೀವಿ ಅದು ಹೊಳಕ್ಕೆ ತುಂಬಾ ತಗೊಂಡ್ಬೇಕು ಅದು ಮತ್ತೆ ಮೆಡಿಸಿನ್ ಮಾಡ್ತೀವಿ ವಾಪಸ್ ಮತ್ತೆ ಆಗ್ತಾ ನಾವು ಜೊತೆಗೆ ಬರಲ್ಲ. ಆಮೇಲೆ ಅಣ್ಣ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಬಹಳ ಐತೆ ಅಂತ ಕೇಳ್ಪಟ್ಟೆ ನಾನು. ಮೆಡಿಸಿನ್ ಇವಾಗ ಕೆಲಸ ಮಂದಿ ಕೆಲವೊಂದ್ ಮಾಡ್ತಾರೆ ತಿಂಡಿ ಎಲ್ಲ ಒಡೆದೋಗಿರುತ್ತೆ ತುಂಬಿಕೊಂಡಿರುತ್ತೆ ಬಟ್ ಅವ್ರಿಗೆ ಅದು ಏನು ಅನ್ಸರಿ ಅಲ್ಲ ಆಡ್ಸೋರಿಗೆ ಮೆಡಿಸಿನ್ ಮಾಡೋರಿಗೆ ಒಟ್ಟು ಕಣ ಮಾಡ್ಬೇಕು ಹೆಸರು ಮಾಡ್ಬೇಕು ಮರಿ ಅದೇ 1 ವರ್ಷ ಏನಾದ್ರು ಬದುಕಲಿ 2 ವರ್ಷ ಏನಾದ್ರು ಬದುಕಲಿ ವರ್ಷ ಬದುಕಲಿ ಅವ್ರಿಗೆ ಕಣ ಮಾಡ್ಬೇಕು ಹೆಸರು ಮಾಡ್ಬೇಕು ಲಾಭಕ್ ಮಾಡ್ಕೋಬೇಕು. ನಾವ್ ಆತರ ಏನು ನಾವ್ ಹಂಗ್ ಮಾಡ್ಬೇಕಾಗಿದ್ರೆ ಈ ಮರಿ ಜೊತೆಗೆ ಬೈಕ್ ಎಲ್ಲ ಮೆಡಿಸಿನ್ ಹಾಕಿದ್ರೆ ನಾವಿಲ್ಲ ಅದಕ್ಕೆ ಸ್ವಲ್ಪ ನೋವು ಆದ್ರೆ ನಾವ್ ಒಂಥರ ನಾರ್ಮಲ್ ಟೈಮ್ ಅಲ್ಲಿ ಪೇಷಂಟ್ ನೋಡ್ಕೊಂತೀವಿ ಸ್ವಲ್ಪ ನೋವು ಆದ್ರೆ ಎಲ್ಲರೂ ಬೇಜಾರಾಗಿರ್ತಾರೆ. ಆಮೇಲೆ ಅಣ್ಣ ಇದು ಒಂಥರ ಗರಡಿ ಮನಿ ಪೈಲ್ವಾನ್ ನೋಡ್ಕೊಂಡಂಗಿದೆ ಹಾಲು ತತ್ತಿ ಹಾಕೋದೆಲ್ಲ ಅಂದ್ರೆ ಅವನ್ಗಿಂತ ಜಾಸ್ತಿ ಹೆಂಗಪ್ಪ ಟೈಮಿಗೆ ನೋಡಿದ್ರೆ ನಾವು ಇರ್ಬೇಕಾಗುತ್ತೆ ಬಾಯಿ ಇಲ್ಲ ಮಾಡ್ಬೇಕು ಅದ್ ಮಾಡ್ಬೇಕು ಹೌದಣ್ಣ ಅದಕ್ಕೆ ನಾವು ಅದನ್ನ ಒಂದು ಪೇಷಂಟ್ ಹೆಂಗಪ್ಪ ಮನೆ ಈ ತರ ಅದಕ್ಕೆ ಕೇರ್ ಮಾಡ್ಬೇಕು ನೀವು ಪೇಷಂಟ್ ಅನ್ನೋಗಿಂತ ಒಂದು ಸಣ್ಣ ಮಗುನ್ ಕೇರ್ ಮಾಡ್ದಂಗ. ಸಣ್ಣ ಮಗು ಮಾತಾಡಕ್ ಬರಲ್ಲ ಇವಕ್ಕೂ ಮಾತು ಬರಲ್ಲ ಅಣ್ಣ ಪ್ರಾಣಿ ಬಟ್ ತಿಳ್ಕೊಂತೈತಿ ಮಗು ಮನುಷ್ಯ ಆದ್ರೆ ಹೇಳಿದ್ರೆ ತಿಳ್ಕೊಂಡ ಮಾಡೋದು ಅಂದ್ರೆ ಬಾಯಿ ಹೇಳ್ಬೋದು ಮಾಡಲ್ವಲ್ಲ ಮಾಡೋದಂದ್ರೆ ಅದು ನಿಜ ಹೌದಾ. ಲಾಸ್ಟ್ ಆಗಿ ಏನ್ ಹೇಳ್ತೀರ ಅಣ್ಣ ಹೊಸದಾಗಿ ಬರೋರಿಗೆ? ಫೈನಲ್ ಬರೋರಿಗೆ ಅದೇ ಹೇಳೋದು ಯಾರಾದ್ರೂ ಮಾತಾಡ್ಕೊಂಡು ಕುರಿ ಕಟ್ಬಾರ್ರಿ ನೀವು ನೋಡ್ರಿ ಹೋಗ್ರಿ ಕುರಿ ಕಟ್ಟೋರ್ ಮನೇಲಿ ತಿಳ್ಕೊಳ್ರಿ ಅವ್ರು ಹೆಣ್ ಮಾಡ್ತಾರೆ ಹೆಂಗ್ ಕಾಡ್ತಾರೆ ಎಲ್ಲ ತಿಳ್ಕೊಂಡ್ಬಿಟ್ಟು ಆನಂತರ ನಿಮ್ ಜೊತೆ ನೀವು ಕಟ್ಕೊಳ್ರಿ. ಆಮೇಲೆ ಹಳಬರು ಮಾತಾಡ್ಕೊಂಡು ನೀವು ಯಾವತ್ತು ಮೆಡಿಸನ್ ಅದು ಇದು ಇದೆಲ್ಲ ಹಾಳಾಗ್ಬಿಡ್ತೀರ ಮರಿ ಸಾಕೋದಂದ್ರೆ ಜನಕ್ಕೆ ಇರ್ಬೇಕು ಅದ್ರಲ್ಲಿ ಲಾಭ ಅಂದ್ರೆ ಏನಿಲ್ಲ. ಆಮೇಲೆ ಅಣ್ಣ ಇದು ಫ್ರೆಂಡ್ಶಿಪ್ ಅಲ್ಲಿ ದುಶ್ಮನ್ಗಿರು ಬಾಳ ಆಗ್ತೈತೆ ಅಂತ ಕೇಳ್ಪಟ್ಟೆ ನಾನು ಇದ್ರಲ್ಲಿ. ಅಂದ್ರೆ ಅಂತರ್ಗ ಏನ್ ಹೇಳ್ತೀರಣ್ಣ ನೀವು? ಅವರೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅನ್ಸ್ತದೆ. ಅದ್ರಲ್ಲಿ ಯೂಸ್ ಇಲ್ಲ. ಅದು ಶೋಕಿನೇ ಬೇರೆ ಫ್ರೆಂಡ್ಶಿಪ್ ಬೇರೆ ಅಲ್ಲ ಅಣ್ಣ. ಅದೇನಿದ್ರು
ಟಗರು ತಾಕತ್ತು ಕಣ ಅಂದ್ಮೇಲೆ ಮರಿ ತೋರಿಸ್ಬೇಕು. ಹಾ ಮರಿ ಮೇಲೆ ತೋರಿಸ್ಬೇಕು ನಾವು ಅದನ್ನ ಹೆಂಗ್ ಬೆಳಿತೀವಿ ಹೆಂಗ್ ಸಾಕಿ ಅದನ್ನ ರೆಡಿ ಮಾಡಿರ್ತೀವಿ. ಅದ ಆಡ್ಬಿಟ್ಟು ನಮ್ಗ್ ತರ್ಬೇಕು. ಅದು ನಾವು ಮನೆಗಿದ್ದು ನಾವ್ ಹೇಳ್ಕೊಂಡ್ಬಿಟ್ಟು ಜಗಳ ಆಡ್ಕೊಂಡ್ಬಿಟ್ರ ಅಲ್ಲಿ ಏನು ಇದಿಲ್ಲ. ಮರಿ ಹೋಗ್ತಿರ್ತಾವಣ ಬರ್ತಿರ್ತಾವ, ಫ್ರೆಂಡ್ಶಿಪ್ ಮಾಡ್ಕೋಬಾರ್ದಲ್ಲ. ಮರಿ ಏನು ಇವತ್ತು ಇದೆ ಎಂತೆಂತ ಒಳ್ಳೆ ಹೆಸರು ಮಾಡಿರೋ ಮರಿನೇ ಇವತ್ತಿಲ್ಲ. ಹಾ ಹೌದಣ್ಣ. ಮರಿ ಏನು ಇವತ್ತು ಅದಕ್ಕೇನ ಆಯ್ತು ನಾಳೆ ಮಂಟ ಇಟ್ಟಿರ್ತಾರೆ. ಅದನ್ನ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಎಲ್ಲ ತಿಳ್ಕೊಂಡು ಹಾ ಇದ್ರ ಟ್ರೋಫೀಸ್ ಇದಾವ, ತೋರ್ತೇನೆ ಒಂದ್ ಸೆಕೆಂಡ್ ಅವ್ರಿಗೆ. ಇದೆಲ್ಲ ನೋಡ್ರಿ ಟ್ರೋಫೀಸ್ ಅವ್ರದ್ದು ಎಲ್ಲ, ಇದು ಕಣ ಮಾಡಿರೋದು ಇದು ನೋಡ್ರಿ. ಆಮೇಲೆ ಇವ್ರ ಸೆಟಪ್ ನೋಡ್ರಿ, ಕಾಳೆಲ್ಲ ಒತ್ತುತ್ತಾರಲ್ಲ ಯಾವ ತರ ಸೆಟಪ್ ಮಾಡ್ಕೊಂಡಾರ ನೋಡ್ರಿ. ಎಲ್ಲ ಹಾಕೊಂಡಿರಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಅದ್ರ ಬಗ್ಗೆ ಏನ್ ಹೇಳೋದಿಲ್ಲ. ಇದು ಕುರಿ ಎಲ್ಲ ಕಟ್ಟಕ್ಕೆ ಕಾಳು ಹೊತ್ತಾಕೇನ? ಕಾಳ ಏನಿರು ಹೋಗ್ತಂಗಿಲ್ಲ. ಹ್ಮ್ ಆಮೇಲೆ ಅಣ್ಣ ಇದು ಕಣದಿಂದ ಕುರಿ ತಗೊಂಡ್ಬರ್ತಿರಲ್ಲ ಆಡಿಸ್ಕೊಂಡು ಅದಕ್ಕೆ ಮೆಡಿಸಿನ್ ಏನ್ರ ಮಾಡ್ತೀರಣ್ಣ? ನೋವಾಗಿರುತ್ತಲ್ಲ. ಮೆಡಿಕಲ್ ಏನಿಲ್ಲ, ಅದೇ ಒಂದು ಕಂಟಿನ್ಯೂ ಥ್ಯಾಂಕ್ಸ್ ಅಣ್ಣ ನಿಮ್ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಆಮೇಲೆ ನಮ್ ಸಬ್ಸ್ಕ್ರೈಬರ್ಗೆ ಏನ್ ಹೇಳ್ತೀರಣ್ಣ? ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೆಚ್ಚಾಗಿ ಏನೋ ಮಾಡ ಅಂತಾನೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಅಣ್ಣ.